ಹಾಯ್, KCET ಆಪ್ಷನ್ ಎಂಟ್ರಿ ಈಗ ಸದ್ಯದಲ್ಲೇ ಸ್ಟಾರ್ಟ್ ಆಗುತ್ತೆ. ಸೊ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋ ಮೊದಲು ಆಪ್ಷನ್ ಎಂಟ್ರಿಗೋಸ್ಕರ ಕಾಲೇಜ್ಗಳ ಲಿಸ್ಟ್ ಅನ್ನ ರೆಡಿ ಮಾಡಿ ಇಟ್ಕೊಂಡಿರಿ. ಈಗ ಆಪ್ಷನ್ ಎಂಟ್ರಿ ಏನಿದೆ ಅದಕ್ಕೋಸ್ಕರ ಲಿಸ್ಟ್ ಅನ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಬೇಕು ಅಂತ ಇವರು ತಿಳ್ಕೊಳ್ತಾ ಇದ್ದಾವೆ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ ಎಂಜಿನಿಯರಿಂಗ್ ಕಾಲೇಜ್ಗಳು ಹಾಗೆ ಡಿಸ್ಟಿಕ್ ವೈಸ್ ಬೆಸ್ಟ್ ಎಂಜಿನಿಯರಿಂಗ್ ಕಾಲೇಜ್ಗಳು ಇದರ ಲಿಸ್ಟ್ ಅನ್ನ ವಿದ್ಯಾರ್ಥಿಗಳು ವಾಟ್ಸ್ಆಪ್ ನಲ್ಲಿ ಪಡೆದುಕೊಳ್ಬಹುದು. ಆ ವಾಟ್ಸ್ಆಪ್ ಗ್ರೂಪ್ನ ಲಿಂಕ್ ಅನ್ನ ಟಾಪ್ ಕಾಮೆಂಟ್ ರೀತಿ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ, ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಸರಿ, ಈಗ ವಿಷಯಗಳನ್ನ ತಿಳ್ಕೊಳ್ತಾ ಹೋಗೋದಾದ್ರೆ ಮೊದಲೇದಾಗಿ ಆಪ್ಷನ್ ಎಂಟ್ರಿ ಅಂದ್ರೆ ಏನು ಇದನ್ನ ತಿಳ್ಕೊಳ್ಳೋಣ. ಆಪ್ಷನ್ ಎಂಟ್ರಿ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ತಮ್ಮದೇ ಆದ ಪ್ರಯಾರಿಟೀಸ್ ಇರುತ್ತೆ. ಅಂದ್ರೆ ಇಂತಹ ಒಂದು ಪರ್ಟಿಕ್ಯುಲರ್ ಕೋರ್ಸ್ ಅನ್ನ ಈ ಒಂದು ಕಾಲೇಜಲ್ಲಿ ಮಾಡ್ತೀನಿ, ಈ ರೀತಿ ಪ್ರಯಾರಿಟಿ ಇರುತ್ತೆ. ಅಕಸ್ಮಾತ್ ಆ ಕಾಲೇಜಲ್ಲಿ ಸೀಟ್ ಸಿಗಲ್ಲ ಅಂದ್ರೆ ನೆಕ್ಸ್ಟ್ ಈ ಮತ್ತೊಂದು ಕಾಲೇಜ್ ಇದೆ, ಅಲ್ಲಿ ಅದೇ ಕೋರ್ಸನ್ನ ಮಾಡ್ತೀನಿ ಅಥವಾ ಬೇರೆ ಯಾವುದೊಂದು ಕೋರ್ಸನ್ನ ಮಾಡ್ತೀನಿ, ಈ ರೀತಿ ಇರುತ್ತೆ. ಸೊ ಈ ರೀತಿ ವಿದ್ಯಾರ್ಥಿಗಳ ಪ್ರಯಾರಿಟಿ ಏನಿರುತ್ತೆ ಅದನ್ನ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರಿಗೆ ತಿಳಿಸಬಹುದು. ಈ ಪ್ರೊಸೀಜರ್ ಏನಿರುತ್ತೆ ಇದನ್ನ KCET ಆಪ್ಷನ್ ಎಂಟ್ರಿ ಅಂತ ಕರೀತಾರೆ. ಸರಿನಾ? ಈಗ ಆಪ್ಷನ್ ಎಂಟ್ರಿ ಲಿಸ್ಟ್ ಮಾಡ್ಕೊಳ್ಳೋದಕ್ಕೆ ವಿದ್ಯಾರ್ಥಿಗಳಿಗೆ ಅವರದ್ದೇ ಆದ ಪ್ರಯಾರಿಟೀಸ್ ಕೂಡ ಇರುತ್ತೆ. ಅಂದ್ರೆ ಇಂಥ ಒಂದು ಪರ್ಟಿಕ್ಯುಲರ್ ಸಿಟಿಯಲ್ಲೇ ನಾನು ಕೋರ್ಸನ್ನ ಮಾಡಬೇಕು ಅಂತ ಇರಬಹುದು ವಿದ್ಯಾರ್ಥಿಗಳಿಗೆ. ಯಾಕಂತ ಹೇಳಿದ್ರೆ ಈಗ ಸಿಟಿ ಏರಿಯಾಸ್ ಏನಿರುತ್ತೆ ಅಲ್ಲಿ ಇರುವಂತಹ ಕಾಲೇಜ್ಗಳಲ್ಲಿ ಸ್ಟಡಿ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಎಕ್ಸ್ಪೋಜರ್ ಜಾಸ್ತಿ ಸಿಗುತ್ತೆ. ನಂತರ ಅವರು ಅಡಿಷನಲ್ ಸ್ಕಿಲ್ಸ್ ಅನ್ನು ಕೂಡ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ. ಮುಂದೆ ಪ್ಲೇಸ್ಮೆಂಟ್ ಏನಿದೆ ಆ ಸಂದರ್ಭದಲ್ಲಿ ಕೂಡ ಸಹಾಯ ಆಗುತ್ತೆ. ಸೊ ಅದಕ್ಕೋಸ್ಕರ ಇಂತಹ ಒಂದು ಪರ್ಟಿಕ್ಯುಲರ್ ಸಿಟಿಯಲ್ಲಿ ಕಲಿತೀನಿ ಆ ರೀತಿ ಇರಬಹುದು, ಅಥವಾ ಇಂತಹ ಒಂದು ಪರ್ಟಿಕ್ಯುಲರ್ ಕಾಲೇಜಲ್ಲಿ ಸ್ಟಡಿ ಮಾಡ್ತೀನಿ, ಈ ರೀತಿ ಕೂಡ ವಿದ್ಯಾರ್ಥಿಗಳ ಪ್ರಯಾರಿಟಿ ಇರಬಹುದು. ಸೊ ಈ ರೀತಿ ಹಲವಾರು ರೀತಿಯ ಫ್ಯಾಕ್ಟರ್ಸ್ ಏನಿದೆ ಅದನ್ನ ಗಮನದಲ್ಲಿ ಇಟ್ಕೊಂಡು ನೀವೇನ್ ಮಾಡ್ಬೇಕಾಗತ್ತೆ ಅಂತ ಹೇಳಿದ್ರೆ ಆಪ್ಷನ್ ಎಂಟ್ರಿ ಲಿಸ್ಟ್ ಅನ್ನ ರೆಡಿ ಮಾಡ್ಬೇಕಾಗತ್ತೆ. ಸರಿನಾ? ಈಗ ಆಪ್ಷನ್ ಎಂಟ್ರಿ ಲಿಸ್ಟ್ ಏನಿದೆ ಅದು ಪ್ರತಿ ವಿದ್ಯಾರ್ಥಿಗಳು ಕೂಡ ರೆಡಿ ಮಾಡಲೇಬೇಕು. ಯಾಕೆ ಅಂತ ಹೇಳಿದ್ರೆ ನೀವೇನು ಆಪ್ಷನ್ ಎಂಟ್ರಿ ಮಾಡ್ತೀರಾ ಅದರ ಆಧಾರದ ಮೇಲೆ ನಿಮಗೆ ಮುಂದೆ ಸೀಟ್ ಅಲಾಟ್ಮೆಂಟ್ ಆಗತ್ತೆ. ನಂತರ ನಿಮ್ಮ ಅಡ್ಮಿಷನ್ ಏನಿದೆ ಅದಾಗೋದು ಕೂಡ ಈ ಆಪ್ಷನ್ ಎಂಟ್ರಿ ಏನಿದೆ ಅದರ ಆಧಾರದ ಮೇಲೆ. ಅದಕ್ಕೋಸ್ಕರನೇ ಕರೆಕ್ಟ್ ಆಗಿ ಪ್ರಿಪೇರ್ ಆಗಿ ಯಾವ್ಯಾವ ಫ್ಯಾಕ್ಟರ್ಸ್ ಅನ್ನ ಗಮನದಲ್ಲಿ ಇಟ್ಕೊಳ್ಬೇಕು ಅದನ್ನ ಗಮನದಲ್ಲಿ ಇಟ್ಕೊಂಡು ಅದರ ನಂತರ ಆಪ್ಷನ್ ಎಂಟ್ರಿಯನ್ನ ಮಾಡಬೇಕು. ಈಗ ಆಪ್ಷನ್ ಎಂಟ್ರಿ ಏನಾಗುತ್ತೆ ಅಂತ ಹೇಳಿದ್ರೆ ಕಾಲೇಜ್ಗಳ ಹೆಸರು ಇರುತ್ತೆ. ಯಾವ್ಯಾವ ಕಾಲೇಜ್ಗಳಲ್ಲಿ KCET ಕೌನ್ಸಿಲಿಂಗ್ ಮೂಲಕ ನೀವು ಅಡ್ಮಿಷನ್ ಅನ್ನ ಪಡೆದುಕೊಳ್ಬಹುದು ಆ ಎಲ್ಲಾ ಕಾಲೇಜ್ಗಳ ಹೆಸರಿರುತ್ತೆ. ಅದಂದ್ರೆ ಆ ಪರ್ಟಿಕ್ಯುಲರ್ ಕಾಲೇಜಲ್ಲಿ ಯಾವ್ಯಾವ ಕೋರ್ಸಸ್ ಅನ್ನ ಆಫರ್ ಮಾಡ್ತಿದ್ದಾರೆ ಅದರ ಲಿಸ್ಟ್ ಇರುತ್ತೆ. ಸೊ ಅದನ್ನ ರಿಫರೆನ್ಸ್ ಆಗಿ ಇಟ್ಕೊಂಡು ವಿದ್ಯಾರ್ಥಿಗಳು ಏನ್ ಮಾಡಬಹುದು, ಆಪ್ಷನ್ ಎಂಟ್ರಿಯನ್ನ ಮಾಡಬಹುದು. ಈಗ ಫಾರ್ ಎಕ್ಸಾಂಪಲ್ಗೆ ಬೋರ್ಡ್ ಮೇಲೆ ಬರ್ತಿದ್ದೀನಿ ಕಾಲೇಜ್ A ಮತ್ತು ಕಾಲೇಜ್ B, ಈ ರೀತಿ ಎರಡು ಕಾಲೇಜ್ಗಳು ಅಂತ ಬರ್ತಿದ್ದೀನಿ. ಬಟ್ ತುಂಬಾ ಕಾಲೇಜ್ಗಳು ಇರುತ್ತೆ. ಸರಿನಾ? ಈಗ ಎಕ್ಸಾಂಪಲ್ ಅಲ್ಲಿ ಆಪ್ಷನ್ ಎಂಟ್ರಿಯಲ್ಲಿ ಕಾಲೇಜ್ A ಅಂತ ಕೊಟ್ಟಿದ್ದಾರೆ, ಅಲ್ಲಿ ಆಫರ್ ಮಾಡ್ತಿರುವಂತಹ ಕೋರ್ಸಸ್ಗಳ ಹೆಸರು ಕೊಟ್ಟಿರ್ತಾರೆ. ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಹಾಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್. ಸೊ ಈ ರೀತಿ ಯಾವ್ಯಾವ ಕೋರ್ಸ್ ಅನ್ನ ಆಫರ್ ಮಾಡ್ತಾರೆ ಆ ಒಂದು ಪರ್ಟಿಕ್ಯುಲರ್ ಕಾಲೇಜಲ್ಲಿ ಅಂತ ಕೊಟ್ಟಿರ್ತಾರೆ. ಈಗ ವಿದ್ಯಾರ್ಥಿಗಳು ಏನ್ ಮಾಡಬಹುದು, ಕಾಲೇಜ್ A ಅಂತ ಒಂದು ಕಾಲೇಜ್ ಇದೆ ಎಕ್ಸಾಂಪಲ್ ತೆಗೆದುಕೊಂಡಿರೋದು. ಸೊ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಅನ್ನ ಮಾಡಬೇಕು ಅಂತ ಇದ್ದೀರಾ, ಅದು ನಿಮ್ಮ ಫಸ್ಟ್ ಪ್ರಯಾರಿಟಿ. ಆ ಕಾಲೇಜಲ್ಲೇ ಮಾಡಬೇಕು ಅಂತ ಇಷ್ಟ ಇದೆ, ಅದು ನಿಮ್ಮ ಫಸ್ಟ್ ಪ್ರಯಾರಿಟಿ. ಅದನ್ನ ಫಸ್ಟ್ ಪ್ರಯಾರಿಟಿ ಆಗಿ ಸೆಟ್ ಮಾಡ್ತೀರಾ. ಆಮೇಲೆ ಏನ್ ಮಾಡ್ತೀರಾ, ಅಕಸ್ಮಾತ್ ಆಗಿ ಆ ಒಂದು ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ಗೆ ಅಡ್ಮಿಷನ್ ಸಿಗದೆ ಇದ್ರೆ ಕಾಲೇಜ್ B ಅಂತ ಮತ್ತೊಂದು ಯಾವುದೋ ಒಂದು ಕಾಲೇಜ್ ಇದೆ, ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಕೋರ್ಸ್ ಅನ್ನ ಮಾಡೋದಕ್ಕೆ ಇಷ್ಟಪಡ್ತೀರಾ. ಸೊ ಅದನ್ನ ಸೆಕೆಂಡ್ ಪ್ರಯಾರಿಟಿ ಆಗಿ ಸೆಟ್ ಮಾಡಬಹುದು. ಈಗ ಈ ಎರಡು ಕಾಲೇಜ್ಗಳಲ್ಲಿ ಕಂಪ್ಯೂಟರ್ ಸೈನ್ಸ್ಗೆ ಅಡ್ಮಿಷನ್ ಸಿಗದೆ ಇದ್ರೆ ಈ ಕಾಲೇಜ್ A ಏನಿತ್ತು ಅಲ್ಲಿ ಕಂಪ್ಯೂಟರ್ ಸೈನ್ಸ್ಗೆ ಅಡ್ಮಿಷನ್ ಸಿಗ್ಲಿಲ್ಲ, ಬಟ್ ಇನ್ಫಾರ್ಮೇಶನ್ ಸೈನ್ಸ್ ಕೋರ್ಸ್ ಅನ್ನ ಮಾಡೋದಕ್ಕೆ ಇಷ್ಟಪಡ್ತೀರಾ, ಅದನ್ನ ಥರ್ಡ್ ಪ್ರಯಾರಿಟಿ ಆಗಿ ಸೆಟ್ ಮಾಡ್ತೀರಾ. ಸೊ ಈ ರೀತಿ ವಿದ್ಯಾರ್ಥಿಗಳು ಏನ್ ಮಾಡುವುದು ಅಂತ ಹೇಳಿದ್ರೆ ತಮ್ಮ ಪ್ರಯಾರಿಟೀಸ್ ಅನ್ನ ಎಂಟ್ರಿ ಮಾಡಿ KA ತಿಳಿಸಬಹುದು. ಇದನ್ನ ಆಪ್ಷನ್ ಎಂಟ್ರಿ ಅಂತ ಕರೀತಾರೆ. ನಂತರ ಆಪ್ಷನ್ ಎಂಟ್ರಿ ಏನಿರುತ್ತೆ ಅಲ್ಲಿ ಒಂದೇ ಕಾಲೇಜ್ನಲ್ಲಿ ಇರುವಂತಹ ಬೇರೆ ಬೇರೆ ಕೋರ್ಸಸ್ ಏನಿದೆ ಅವುಗಳನ್ನು ಕೂಡ ಸೆಲೆಕ್ಟ್ ಮಾಡಬಹುದು. ಈಗಾಗಲೇ ಹೇಳಿದ್ನಲ್ವಾ, ಇದು ಫಸ್ಟ್ ಪ್ರಯಾರಿಟಿ. ಅಲ್ಲಿ ಸೀಟ್ ಸಿಗದೆ ಇದ್ರೆ ಕಾಲೇಜ್ B ದಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡಬೇಕು ಅಂತ ಇಷ್ಟಪಡ್ತೀರಾ, ಅಲ್ಲೂ ಸಿಗದೆ ಇದ್ರೆ ಫಸ್ಟ್ ಕಾಲೇಜ್ ಏನಿತ್ತು ಅಲ್ಲೇ ಇನ್ಫಾರ್ಮೇಶನ್ ಸೈನ್ಸ್ ಇಂಜಿನಿಯರಿಂಗ್ ಅನ್ನ ಮಾಡೋದಕ್ಕೆ ಇಷ್ಟಪಡ್ತೀರಾ. ಇದು ನಿಮ್ಮ ಪ್ರಯಾರಿಟಿ ಅಂತ ಅಂದ್ಕೊಳ್ಳಿ. ನಂತರ ಕಂಪ್ಯೂಟರ್ ಸೈನ್ಸ್ ಮತ್ತು ಇನ್ಫಾರ್ಮೇಶನ್ ಸೈನ್ಸ್ ಅನ್ನು ಯಾಕೆ ತೆಗೆದುಕೊಂಡೆ ಅಂತ ಹೇಳಿದ್ರೆ ಈಗ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಹಾಗೆ ಇನ್ಫಾರ್ಮೇಶನ್ ಸೈನ್ಸ್ ಇಂಜಿನಿಯರಿಂಗ್ ಇದರ ಸಿಲೆಬಸ್ ಏನಿರುತ್ತೆ ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ. ನಂತರ ಎಂಜಿನಿಯರಿಂಗ್ ಕಂಪ್ಲೀಟ್ ಆದ್ಮೇಲೆ ಪ್ಲೇಸ್ಮೆಂಟ್ ಏನಿದೆ ಅಥವಾ ಜಾಬ್ ಅಪಾರ್ಚುನಿಟೀಸ್ ಏನಿದೆ ಅದು ಕೂಡ ಆಲ್ಮೋಸ್ಟ್ ಸೇಮ್ ಇರುತ್ತೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮತ್ತು ಇನ್ಫಾರ್ಮೇಶನ್ ಸೈನ್ಸ್ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ.
ಸೊ ಅದಕ್ಕೋಸ್ಕರ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮತ್ತು ಇನ್ಫಾರ್ಮೇಶನ್ ಸೈನ್ಸ್ ಇಂಜಿನಿಯರಿಂಗ್ ಅನ್ನ ಅಂದ್ರೆ ಕನ್ಸಿಡರ್ ಮಾಡಿದ್ದು. ಸೊ ಈ ರೀತಿ ಹಲವಾರು ಫ್ಯಾಕ್ಟರ್ಸ್ ಏನಿದೆ ಅದನ್ನ ಗಮನದಲ್ಲಿ ಇಟ್ಕೊಂಡು ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿಯನ್ನ ಮಾಡಬೇಕು. ಈಗ ನೀವು ಆಪ್ಷನ್ ಎಂಟ್ರಿಯನ್ನ ಮಾಡ್ತೀರಾ, ನಿಮಗೆ ಕೆಲವೇ ಕಾಲೇಜ್ಗಳ ಇನ್ಫಾರ್ಮೇಶನ್ ಗೊತ್ತಿದೆ, ಒಂದು 10 ಕಾಲೇಜ್ಗಳ ಇನ್ಫಾರ್ಮೇಶನ್ ಗೊತ್ತಿರಬಹುದು. ಅದನ್ನ ಬಿಟ್ಟು ಬೇರೆ ಕಾಲೇಜ್ಗಳ ಹೆಸರನ್ನ ಹೇಗೆ ಆಡ್ ಮಾಡೋದು ಇದನ್ನ ತಿಳ್ಕೊಳ್ಳೋದಾದ್ರೆ, ಈಗ ಸೀಟ್ ಮ್ಯಾಟ್ರಿಕ್ಸ್ ಅಂತ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ರಿಲೀಸ್ ಮಾಡ್ತಾರೆ. ಸೊ ಆ ಸೀಟ್ ಮ್ಯಾಟ್ರಿಕ್ಸ್ ಏನಿರುತ್ತೆ ಅದರಲ್ಲಿ ಕೌನ್ಸಿಲಿಂಗ್ ಮೂಲಕ ಯಾವ್ಯಾವ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಸಿಗುತ್ತೆ ಅದರ ಹೆಸರಿರುತ್ತೆ, ಹಾಗೆ ಅಲ್ಲಿ ಯಾವ್ಯಾವ ಕೋರ್ಸಸ್ಗಳಿಗೆ ಎಷ್ಟು ಸೀಟ್ಸ್ ಇದಾವೆ ಆ ಡೀಟೇಲ್ಸ್ ಕೂಡ ಇರುತ್ತೆ. ಸೊ ಅದನ್ನ ಯೂಸ್ ಮಾಡ್ಕೊಳ್ಬಹುದು. ನಂತರ ಗೂಗಲ್ ಏನಿದೆ ಅಲ್ಲಿ ನೀವು ಯಾವುದೋ ಒಂದು ಕಾಲೇಜ್ನ ಹೆಸರು ಹಾಕಿ ಸರ್ಚ್ ಮಾಡಿದ್ರೆ ಈಗ ಪ್ರತಿ ಇಂಜಿನಿಯರಿಂಗ್ ಕಾಲೇಜ್ನ ವೆಬ್ಸೈಟ್ ಇರುತ್ತೆ. ಸೊ ಆ ವೆಬ್ಸೈಟ್ ಅನ್ನ ವಿಸಿಟ್ ಮಾಡಿದ್ರೆ ನಿಮ್ಗೆ ಎಲ್ಲ ಡೀಟೇಲ್ಸ್ ಸಿಗುತ್ತೆ, ಪ್ಲೇಸ್ಮೆಂಟ್ ರೆಕಾರ್ಡ್ ಹೇಗಿದೆ, ಸೊ ವಿದ್ಯಾರ್ಥಿಗಳ ಅಚೀವ್ಮೆಂಟ್ಸ್ ಏನೇನಿದೆ, ಸೊ ಆ ಎಲ್ಲ ಡೀಟೇಲ್ಸ್ ಎಲ್ಲ ಕಾಲೇಜ್ಗಳದ್ದು ಸಿಗುತ್ತೆ ನಿಮಗೆ. ಆ ಕಾಲೇಜ್ಗಳ ಹೆಸರು ಹಾಕೋದು, ಅದರ ನಂತರ ಆ ವೆಬ್ಸೈಟ್ ಏನಿರುತ್ತೆ ಆ ಕಾಲೇಜ್ನವರ ವೆಬ್ಸೈಟ್ ಅದ್ರ ಮೂಲಕ ತಿಳ್ಕೊಳ್ಬಹುದು. ಹಾಗೆ ವಿದ್ಯಾರ್ಥಿಗಳ ರಿವ್ಯೂ ಕೂಡ ಇರುತ್ತೆ. ಅಂದ್ರೆ ಆ ಕಾಲೇಜ್ನಲ್ಲಿ ಆಲ್ರೆಡಿ ಎಂಜಿನಿಯರಿಂಗ್ ಮಾಡಿದ ವಿದ್ಯಾರ್ಥಿಗಳು ಕಾಲೇಜ್ ಬಗ್ಗೆ ರಿವ್ಯೂ ಕೂಡ ಕೊಟ್ಟಿರ್ತಾರೆ. ಸೊ ಅದನ್ನು ಕೂಡ ಚೆಕ್ ಮಾಡಿ ನೀವು ಆ ಒಂದು ಪರ್ಟಿಕ್ಯುಲರ್ ಕಾಲೇಜ್ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಬಹುದು. ಸೊ ಆಪ್ಷನ್ ಎಂಟ್ರಿ ಲಿಸ್ಟ್ ಅನ್ನ ಕರೆಕ್ಟ್ ಆಗಿ ರೆಡಿ ಮಾಡ್ಕೊಳ್ಳಿ. ನಂತರ ಎಲ್ಲ ರೀತಿಯ ಇನ್ಫಾರ್ಮೇಶನ್ ಪಡೆದುಕೊಂಡು ಕಾಲೇಜ್ ಹೇಗಿದೆ, ರಿವ್ಯೂ ಹೇಗಿದೆ, ಪ್ಲೇಸ್ಮೆಂಟ್ ಹೇಗಿದೆ, ನಂತರ ಅಡಿಷನಲ್ ಸ್ಕಿಲ್ಸ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಬೇರೆ ಯಾವ್ದಾದ್ರು ಒಂದು ಕೋರ್ಸ್ ಅನ್ನ ಆಫರ್ ಮಾಡ್ತಿದಾರಾ, ನಂತರ ಯಾವ ಸಿಟಿಯಲ್ಲಿದೆ, ಈ ಎಲ್ಲ ವಿಷಯಗಳನ್ನ ಗಮನದಲ್ಲಿ ಇಟ್ಕೊಂಡು ಆಪ್ಷನ್ ಎಂಟ್ರಿನ ಮಾಡಿ. ಅಂದ್ರೆ ಈಗಾಗಲೇ ಹೇಳಿದ್ನಲ್ವಾ, ಸಿಟಿ ಏರಿಯಾದಲ್ಲಿ ಹೋದ್ರೆ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ, ಎಕ್ಸ್ಪೋಜರ್ ಜಾಸ್ತಿ ಸಿಗುತ್ತೆ, ಜಾಸ್ತಿ ಸ್ಕಿಲ್ಸ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ. ಆದ್ರೆ ಕೆಲವು ವಿದ್ಯಾರ್ಥಿಗಳಿಗೆ ಏನಾಗುತ್ತೆ, ಅವರಿಗೆ ತುಂಬಾ ದೂರ ಕಳಿಸಲ್ಲ. ಅದಕ್ಕೋಸ್ಕರ ನಮ್ಮ ಮನೆ ಹತ್ರನೇ ಇರುವಂತಹ ಬೇರೆ ಯಾವುದೊಂದು ಸಿಟಿಯಲ್ಲಿ ಕಲಿಬೇಕು. ಆ ಸಂದರ್ಭದಲ್ಲೂ ಕೂಡ ವಿದ್ಯಾರ್ಥಿಗಳು ರಿವ್ಯೂಸ್ ಇದೆಲ್ಲ ಚೆಕ್ ಮಾಡಿದ್ರೆ ಮಾಹಿತಿ ಸಿಗುತ್ತೆ. ನಂತರ ಇದಿಷ್ಟು ವಿಷಯಗಳಾಗಿತ್ತು. ಬೇರೆ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ವಿಡಿಯೋ ಸಹಾಯ ಆಗಿದ್ರೆ ಲೈಕ್ ಮಾಡಿ, ಜೊತೆಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.